ಮುಂದೆ ನಾವು ನೋಡುವಂಥದ್ದು ವಾಯುಸ್ಥಿತಿಯ 3ನೇ ಶ್ಲೋಕ. ಜನ್ಮಾಧಿ ವ್ಯಾಧ್ಯುಪಾದಿ ಪ್ರತಿಹತಿ ವಿರಹ ಪ್ರಾಪಕಾಣಾಂ ಗುಣಾನಾಂ ಅಗ್ರ್ಯಾಣಾಂ ಅರ್ಪಕಾಣಾಂ ಚಿರಮುದಿತ ಚಿದಾನಂದ ಸಂದೋಹದಾನಾಂ ಏತೇಷಾಂ ಏಷದೋಷ ಪ್ರಮುಷಿತ ಮನಸಾಂ ದ್ವೇಷಿಣಾಂ ದೂಷಕಾಣಾಂ ದೈತ್ಯಾನಾಂ ಆರ್ತಿಮಂಧೆ ತಮಸಿ ವಿದಧತಾಂ ಸಂಸ್ಥದೆ ನಾಸ್ತಿ ಶಕ್ತಃ. ನಿಮ್ಮ ಈ ಪಾದ ಧೂಳಿ ಏನಿದೆ, ಆ ಧೂಳಿಯ ಪರಿಚಯ ಮಾಡ್ಕೊಳ್ಳಿಕ್ಕೆ, ಧೂಳಿಯ ಮಹಿಮೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗ್ಲಿ, ಅದನ್ನ ಬೇರೆಯವರಿಗೆ ವರ್ಣಿಸ್ಲಿಕ್ಕಾಗ್ಲಿ ನಾನು ಸಮರ್ಥನಲ್ಲ, ನನಗೆ ಆ ಯಾವ ಶಕ್ತಿಯೂ ಇಲ್ಲ ಅಂತ ತ್ರಿವಿಕ್ರಮ ಪಂಡಿತರು ಹೇಳ್ತಿದ್ದಾರೆ. ಈ ಹರಿವಾಯುಗಳ ಪಾದ ಧೂಳಿಗಳು ಎಲ್ಲಾ ಭಕ್ತರ ಒಂದು ಹುಟ್ಟು ಮತ್ತೆ ಹುಟ್ಟಿದ ಬಳಿಕ ಮನೋರೋಗ, ಶರೀರ ರೋಗ ಏನೇನು ಬಂದಿರ್ತವೆ. ಮತ್ತೆ ಇದಕ್ಕೆಲ್ಲದಕ್ಕೂ ಕಾರಣವಾದದ್ದು, ಮೂಲ ಕಾರಣವಾದದ್ದು ಅಜ್ಞಾನ. ಆ ಅಜ್ಞಾನ, ವಿಪರೀತ ಜ್ಞಾನ ಮೊದಲಾದ ಎಲ್ಲಾ ದೋಷಗಳನ್ನು ಕೂಡ ಪರಿಹರಿಸ್ತವೆ. ಜ್ಞಾನಭಕ್ತಿ ವೈರಾಗ್ಯಾದಿ ಗುಣಗಳನ್ನು ಕೊಟ್ಟು ಶಾಶ್ವತವಾದಂತಹ ಮುಕ್ತಿಯನ್ನು ಕೂಡ ನಮಗೆ ಕೊಟ್ಟು, ಆ ಮುಕ್ತಿಯಲ್ಲಿ ನಮಗೆ ನಮ್ಮದೇ ಆದಂತಹ ಸ್ವರೂಪ ಆನಂದ ಅಭಿವ್ಯಕ್ತ ಆಗುವಂತೆ ಮಾಡ್ತವೆ. ಯಾರು ಭಕ್ತರು ಇದ್ದಾರೆ ಅವರಿಗೆ ಇಂತಹ ಸುಖ ಕೊಡ್ತವೆ, ಯಾರು ಭಕ್ತರಲ್ಲ ಅವರಿಗೆ ಶಾಶ್ವತವಾದಂತಹ ದುರ್ಗತಿ ಆಗ್ತದೆ, ಅವರಿಗೆ ದುಃಖವೇ ಆಗ್ತದೆ, ಸ್ವರೂಪಭೂತವಾದಂಥ ದುಃಖವೇ ಆ ದುಷ್ಟರಿಗೂ ಆಗ್ತದೆ. ಇದನ್ನೆಲ್ಲ ಮಾಡುವಂಥದ್ದು ಈ ಪಾದಧೂಳಿ. ಇದರ ಜ್ಞಾನ, ಪೂರ್ಣವಾದ ಜ್ಞಾನಕ್ಕಾಗಲಿ, ಈ ಪಾದಧೂಳಿಗಳ ವೈಭವದ ಜ್ಞಾನವನ್ನು ಮಾಡಿಕೊಳ್ಳುವುದಕ್ಕಾಗಲಿ, ಅದನ್ನ ವರ್ಣಿಸಲಿಕ್ಕಾಗಲಿ ನಾನು ಶಕ್ತನಲ್ಲ ಅಂತ ಹೇಳ್ತಾ ಇದ್ದಾರೆ. ಜನ್ಮ ಅಂತಂದ್ರೆ ಹುಟ್ಟು, ಆಧಿ ಅಂದ್ರೆ ಮನೋರೋಗ, ವ್ಯಾಧಿ ಅಂದ್ರೆ ಶರೀರ ರೋಗ. ಇವುಗಳಿಗೆ ಕಾರಣೀಭೂತವಾದ ಯಾವುದು ಅಂದ್ರೆ ಅಜ್ಞಾನ. ಅಜ್ಞಾನದಿಂದಲೇ ಇದೆಲ್ಲವೂ ಕೂಡ ಬಂದಿದ್ದು ಅಂತ ಶಾಸ್ತ್ರವು ಕೂಡ ವರ್ಣನೆ ಮಾಡ್ತದೆ. ಆದಿಸ್ತು ಮಾನಸೀ ಪೀಡ. ಆದಿ ಅಂದ್ರೆ ಮನಸ್ಸಿನ ಪೀಡೆ. ಈ ಹುಟ್ಟು ಇತ್ಯಾದಿ ಎಲ್ಲದಕ್ಕೂ ಕೂಡ ಉಪಾಧಿ ಆದದ್ದು ಯಾವುದು? ಶರೀರ. ಉಪಾಧಿ ಅಂದ್ರೆ ಕಾರಣ ಅಂತ ಅರ್ಥ. ಕಾರಣವಾದ್ದು ಶರೀರ ಅಂತ ಒಂದು ಅರ್ಥನೂ ಮಾಡಿದ್ದಾರೆ ವ್ಯಾಖ್ಯಾನಕಾರರು. ಅಥವಾ ಉಪಾಧಿ ಅಂತಂದ್ರೆ ಈ ಎಲ್ಲ ಹುಟ್ಟು ಸಾವು ಇತ್ಯಾದಿಗಳಿಗೆ ಕಾರಣವಾದ್ದು, ಮೂಲ ಕಾರಣವಾದ್ದು ಅಜ್ಞಾನ. ಈ ಇತ್ಯಾದಿ ಕಾರಣದಿಂದಾಗಿ, ಅಜ್ಞಾನದ ಕಾರಣದಿಂದಾಗಿ ಪ್ರತಿಹತಿ ಅಂದ್ರೆ ಉಪದ್ರವ, ನಮಗೆ ಸಾಧನೆ ಮುಂದುವರಿಸಲಿಕ್ಕೆ ಆಗದೇ ಇರುವಂತಹ ತೀವ್ರವಾದಂತಹ ಉಪದ್ರವ ಬಂದು ಒದಗಿರ್ತದೆ. ಉಪಾಧಿ ಅಂದ್ರೆ ಜನ್ಮಾದಿಗಳಿಗೆ ಕಾರಣವಾದ ಹುಟ್ಟು ಸಾವು ಮೊದಲಾದ ದೋಷಗಳಿಗೆ, ಮನೋರೋಗಕ್ಕೆ, ದೇಹ ರೋಗಕ್ಕೆ ಕಾರಣವಾದದ್ದೆಲ್ಲವೂ ಅಜ್ಞಾನ ಅಥವಾ ಈ ಭೌತ ಶರೀರ. ಇದರ ಕಾರಣದಿಂದಾಗಿ ಪ್ರತಿಹತಿ, ಸಾಧನೆಯಲ್ಲಿ ಒಂದು ಭಂಗ, ಸಾಧನೆಗೆ ಭಂಗ. ಆ ಭಂಗವನ್ನು ಪರಿಹರಿಸುವಂಥವೇ ಈ ಹರಿವಾಯುಗಳ ಪಾದಧೂಳಿಗಳು, ಇವರ ಸೇವಾ. ವಿರಹ ಪ್ರಾಪಕಾಣಾಂ, ಆ ಉಪದ್ರವವನ್ನು ಒದ್ದೋಡಿಸುವಂಥವು. ಉಪದ್ರವದ ವಿರಹ ಅಂದ್ರೆ ಅಭಾವ, ಅದನ್ನು ಪ್ರಾಪಕ ಅಂದ್ರೆ ತಂದು ಕೊಡುವುದು ಅಂದ್ರೆ ಪರಿಹರಿಸೋದು ಅಂತ ಅರ್ಥ. ಅಗ್ರ್ಯಾಣಾಂ, ಶ್ರೇಷ್ಠವಾದ ಗುಣಾನಾಂ, ಗುಣಗಳನ್ನು, ಅರ್ಪಕಾಣಾಂ, ಕೊಡುವ. ಯಾರು ಈ ಸೇವಾ ಮಾಡ್ತಾರೆ, ಹರಿವಾಯುಗಳ ಸೇವಾ ಮಾಡ್ತಾರೆ, ಅವರಿಗೆ ಜ್ಞಾನಭಕ್ತಿ ವೈರಾಗ್ಯಾದಿ ಎಲ್ಲ ಸದ್ಗುಣಗಳ ಪ್ರಾಪ್ತಿನೂ ಕೂಡ ಆಗ್ತದೆ ಅಂತ ವರ್ಣಿಸ್ತಾರೆ. ಚಿರಂ, ಶಾಶ್ವತವಾಗಿ, ಉದಿತ, ಪ್ರಕಟಗೊಳ್ಳುವಂಥ, ಚಿದಾನಂದ, ಚಿತ್ ಅಂದ್ರೆ ಜ್ಞಾನ, ಆನಂದ ಅಂದ್ರೆ ಸ್ವರೂಪಾನಂದ, ಇವುಗಳ ಸಂದೋಹ ಅಂದ್ರೆ ಸಮೂಹ. ಕೊನೆಯಿಲ್ಲದ ಜ್ಞಾನ, ಕೊನೆಯಿಲ್ಲದ ಆನಂದ, ಇದನ್ನು ಕೊಡುವಂಥವು. ಸಂದೋಹ ದಾನ ಅಂದ್ರೆ ಈ ಜ್ಞಾನಾನಂದಗಳ ಸಮೂಹವನ್ನು ಕೊಡುವಂಥದ್ದು. ದೋಷ ಪ್ರಮುಷಿತ ಮನಸಾಂ, ಯಾವ ದುಷ್ಟರ ಮನಸ್ಸು, ಅಜ್ಞಾನಿಗಳ ಮನಸ್ಸು ಅಜ್ಞಾನಾದಿ ದೋಷಗಳಿಂದ ಕವಿದು ಬಿಟ್ಟಿದೆಯೋ, ದ್ವೇಷಿಗಳಿದ್ದಾರೋ, ಪರಮಾತ್ಮನ ಭಕ್ತರನ್ನ ದ್ವೇಷ ಮಾಡುವಂಥವರಿದ್ದಾರೋ, ಮತ್ತು ದೂಷಕಾಣ, ದ್ವೇಷ ಮಾಡುವುದಷ್ಟೇ ಅಲ್ಲದೆ ನಿಂದನೆಯನ್ನೂ ಮಾಡ್ತಾರೋ ಅಂತಹ ದೈತ್ಯಾನಾಂ, ದೈತ್ಯರಿಗೆ, ಅಂಧೇ ತಮಸ್ಸಿ, ಅಂಧನ್ ತಮಸ್ಸೆಂಬ ಲೋಕದಲ್ಲಿ ಚಿರಂ, ಶಾಶ್ವತವಾದಂತಹ, ಆರ್ತಿಂ, ದುಃಖವನ್ನ, ವಿದಧತಾಂ, ಕೊಡುವಂತಹ, ಏತೇಷಾಂ, ಈ ಹರಿವಾಯುಗಳ
ಪಾದಧೂಳಿಗಳ ಸಂಸ್ತವ. ಸಂಸ್ತವ ಅಂತಂದ್ರೆ ಒಂದು ಸಂಸ್ತವ ಸ್ಯಾತ್ ಪರಿಚಯ, ಎರಡು ಅರ್ಥವೂ ಕೂಡ ಅದಕ್ಕಿದೆ. ನಾನು ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೂ ಸಮರ್ಥನಲ್ಲ, ಇನ್ನೊಬ್ಬರಿಗೆ ವರ್ಣಿಸಲಿಕ್ಕೂ ಸಮರ್ಥನಲ್ಲ. ಸಂಸ್ತವ ಸ್ಯಾತ್ ಪರಿಚಯ, ಒಂದು ಪರಿಚಯ ತಿಳುವಳಿಕೆ, ಇನ್ನೊಂದು ಸ್ತೋತ್ರ. ಈ ಎರಡಕ್ಕೂ ಕೂಡ ನಾನು ಸಮರ್ಥನಲ್ಲ. ಪಾಂಸೂನಾಂ ಪರಿಚಯನೇ ಪರಿಚಿತ್ಯ ಚ ಸ್ತವನೇ ನಾಸ್ಮಿ ಶಕ್ತಃ. ಅದು ತಿಳ್ಕೊಳ್ಳಿಕ್ಕೂ ಸಮರ್ಥನಲ್ಲ, ಪಾದಧೂಳಿಗಳ ಮಹಿಮೆಯನ್ನೇ ತಿಳ್ಕೊಳ್ಳಿಕ್ಕೂ ಸಮರ್ಥನಲ್ಲ, ತಿಳ್ಕೊಂಡು ಅದನ್ನ ವರ್ಣಿಸಲಿಕ್ಕೂ ಕೂಡ ನಾನು ಸಮರ್ಥನಲ್ಲ ಅಂತ ಅದರ ಅಭಿಪ್ರಾಯ ಆಗ್ತದೆ. ಹೀಗೆ ಆ ವಾಯುಸ್ತುತಿಯ ತ್ರಿವಿಕ್ರಮ ಪಂಡಿತರಿಂದ ರಚಿತವಾದ ವಾಯುಸ್ತುತಿಯ 3ನೇ ಶ್ಲೋಕ, ಅದರ ಶಬ್ದಾರ್ಥ ಮತ್ತೆ ಅದರ ತಾತ್ಪರ್ಯ ವಿವರಣೆ ಇಲ್ಲಿಗೆ ಸಮಾಪ್ತವಾಗಿದೆ.